ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಾಕ್ಷೋ ಡೈರೀಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಫುಲ್ ಲೆಂತ್ ವ್ಲಾಗ್. ಏನಪ್ಪ ಅಂತ ಅಂದರೆ ವೀಕೆಂಡಲ್ಲಿ ನಾನು ಏನು ಮಾಡ್ತೀನಿ ಅಂತ. ಯೂಶ್ವಲಿ ವೀಕೆಂಡ್ಸಲ್ಲಿ ನಾನು ಫುಲ್ ರೆಸ್ಟ್ ಮಾಡ್ತೀನಿ. ಬಟ್ ಮಮ್ಮಿ ನನ್ನ ಮನೇಲಿ ಇಲ್ದಲೇ ಇರೋ ಟೈಮಲ್ಲಿ ನಾವೇ ಮನೇನ ಮೇಂಟೈನ್ ಮಾಡ್ತೀವಿ ಅನ್ನೋದಾದರೆ ವೀಕೆಂಡ್ಸಲ್ಲಿ ಏನೆಲ್ಲ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಜಸ್ಟ್ ಅ ಡೇ ಇನ್ ಮೈ ಲೈಫ್ ಥರ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಆ್ಯಕ್ಚುಲಿ ಬೇಗ ಎದ್ದೊಳ್ಬೇಕು ಅಂತ ಅಂದ್ಕೊಂಡೆ. ನೋ, ಇಟ್ಸ್ ಆಲ್ರೆಡಿ ಆಲ್ಮೋಸ್ಟ್ 8:45 ಸಮಥಿಂಗ್ ಆಗೋಗಿದೆ. ನಾನು 6 o'clock ಎಚ್ಚರ ಆಯಿತು. ಇಲ್ಲ ನಾನು ಸ್ವಲ್ಪ ಬಿಟ್ಟಿದ್ದೊಳ್ಳೋಣ ಅಂದ್ಕೊಂಡ್ರೆ ಅದು 8:45 ಆಗೋಗಿದೆ. ಇಟ್ಸ್ ಫೈನ್, ನೋ ಲೇಟ್. ವೀಕೆಂಡ್ ಅಲ್ಲ, ಲೇಟಾಗಿ ಎದ್ದಿದ್ದೀನಿ, ನೋ ಇಶ್ಯೂಸ್. ಈಗ ಒಂದೊಂದೇ ಕೆಲಸ ಮಾಡ್ತಾ ಹೋಗೋಣ ಬನ್ನಿ. ಆ್ಯಕ್ಚುಲಿ ಹೊರಗಡೆ ಕ್ಲೀನಿಂಗ್ ಎಲ್ಲ ಆಂಟಿನೇ ಮಾಡ್ತಾರೆ, ಮೇಲ್ಗಡೆ ಆಂಟಿ ಮಾಡ್ತಾರೆ. ಮಮ್ಮಿ ಇದ್ದರೆ ಮಮ್ಮಿ ಮಾಡ್ತಾರೆ, ಅಂದರೆ ಆಂಟಿ ಮಾಡ್ತಾರೆ. ಬಟ್ ಆಂಟಿ ಇರಲಿಲ್ಲ, ಸೊ ಅವ್ರು ಮಾಡು ಅಂತ ಹೇಳಿದರು. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಗಡೆ ಕ್ಲೀನಿಂಗು ಒಂದೊಂದೇ ಕೆಲಸ ಮಾಡೋಣ. ಸೊ ನಾನು ಹೊರಗಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮೇಲ್ಗಡೆ ಆಂಟಿನೇ ನಾನು ಬರೋ ಮುಂಚೆ ಮಾಡಿಬಿಟ್ಟಿದ್ದಾರೆ. ಫೈನ್, ಅವ್ರಿಗೂ ಪಾಪ ಗೊತ್ತಿರಲಿಲ್ಲ ಅನಿಸುತ್ತೆ, ನೈಟ್ ಸನ್ನಿ ಇರಲಿಲ್ಲ. ಸೊ ಹಂಗಾಗಿ ನಾನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ದಟ್ಸ್ ಓಕೆ. ಈಗ ಮನೇನ ಕ್ಲೀನ್ ಮಾಡಬೇಕು, ಬಿಕಾಸ್ ವಾರಕ್ಕೆ ಒಂದೇ ಸತಿ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇರೋದು. ನಾನು ವೀಕೆಂಡಿಗೆ ಬಂದಾಗಲೇ. ಲೆಟ್ಸ್ ಸ್ಟಾರ್ಟ್ ದಿಸ್. ಸೊ ಈಗ ನಾನಿಲ್ಲಿ ಚೋಲೆ ಮತ್ತು ಒಂದು ಬಿರಿಯಾನಿ ಡ್ರೈ ಸ್ಪೈಸಸ್ ಥರ ಲವಂಗ, ಚಕ್ಕೆ, ಮೊಗ್ಗು ಎಲ್ಲ ಹಾಕಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ನಾನು ಈಗ ಇದನ್ನು ಕುಕ್ ಮಾಡ್ಕೋತೀನಿ. ಇದಕ್ಕೆ ನಾನು ಕಲ್ಲುಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನು ಕೂಗಕ್ಕೆ ಇಟ್ಟಿದ್ದೀವಿ. ಲೆಟ್ಸ್ ಪ್ರೆಷರ್ ಇಟ್. ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲನೂ ಸೊ ಬೇಸಿಕಲಿ ನಾನಿವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಚೋಲೆನ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಈರುಳ್ಳಿ ಟೊಮೆಟೊ ಕಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಎಸ್, ನಾನು ಇವತ್ತು ಚೋಲೆ ಮಸಾಲ ಮಾಡ್ತಾಯಿಲ್ಲ, ಬಟ್ ನಾನು ಮಾಡ್ತಾ ಇರೋದು ಚೋಲೆ ಪುಲಾವ್ ಅಂತ ಒಂದು ರೆಸಿಪಿ ನೋಡಿದೆ. ನಾನು ಒಂದು ಸತಿ ಚೆನ್ನ ಮತ್ತು ಚೋಲೆ ಹಾಕಿ ಪುಲಾವ್ ಥರ ಮಾಡಿದ್ದೀನಿ, ಬಟ್ ನಾಟ್ ಇನ್ ದಿಸ್ ವೇ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಮಾಡೋದು. ಸೊ ಇದನ್ನು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ನೋಡಿದ್ದು ಬಾಸುಮತಿ ರೈಸಿಂದ ಮಾಡಿದ್ರು ಅವರು, ಬಟ್ ನಾನು ಮಾಡ್ತಾ ಇರೋದು ನಾರ್ಮಲ್ ರೈಸಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇರೆ ಏನು ವೆಜಿಟೇಬಲ್ಸ್ನ ಹಾಕ್ತಾಯಿಲ್ಲ, ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಮಾತ್ರನೇ ಆ್ಯಂಡ್ ಚೋಲೆನ ಹಾಕಿ ಮಾಡ್ತಾ ಇರೋದು. ಸೊ ಹೇಗಿರುತ್ತೆ ಅಂತ ಲೆಟ್ಸ್ ಟ್ರೈ. ಹೆಂಗೆ ಮಾಡೋದು ಅಂತ ಕೂಡ ನಾನು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಈಗ ನಾನು ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಂಡಾಯಿತು. ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು. ಸೊ ಪ್ರೆಷರ್ ಇದಾಗಿದೆ. ವಿಲ್ ಓಪನ್ ದ ಕುಕ್ಕರ್. ಸೊ ಇದರಲ್ಲಿ ನಾವೇನೇನು ಹಾಕಿದ್ವಲ್ಲ, ಈ ಚಕ್ಕೆ, ಲವಂಗ ಆ್ಯಂಡ್ ಟೀ ಬ್ಯಾಗ್ಸು, ಇವನ್ನೆಲ್ಲ ನಾವು ವಿಲ್ ರಿಮೂವ್ ಇಟ್ ಆ್ಯಂಡ್ ವಿಲ್ ಸಪ್ರೇಟಾಗೆ ತಕ್ಕೊಳ್ಳೋಣಂತೆ. ಓಕೆನಾ? ಸೊ
ಸೇಮ್ ವಾಟರ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಐ ಆಮ್ ನಾಟ್ ಯೂಸಿಂಗ್ ದ ಸೇಮ್ ವಾಟರ್. ಐ ವಿಲ್ ಡ್ರೈನ್ ಇಟ್ ಔಟ್. ಆ್ಯಕ್ಚುಲಿ ಒಂದ್ಸತಿ ಕಮ್ಮಿನೇ ಬೇಯಿಸ್ಕೊಂಡ್ರೆ ಇಟ್ ಈಸ್ ಗುಡ್. ಅಂದರೆ ಇದರಲ್ಲಿ ಅನ್ನಕ್ಕೆ ಹಾಕ್ದಾಗೆಲ್ಲ ಮೆತ್ತ. ಈಗ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದಿದೆ. ಈಗ ಅದಕ್ಕೆ ಮನೇಲೇ ಮಾಡಿರೋ ಮಸಾಲ ಮನೆ ಪಾಂಚ್ ಮಸಾಲಾನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಸೊ ಮನೇಲೇ ಫ್ರೆಶ್ ಆಗಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಚಾಪ್ಡ್ ಆನಿಯನ್ಸ್ನ ಹಾಕೋತಾ ಇದ್ದೀನಿ. ಬಿಗ್ ಸೈಜ್ 1 ಆನಿಯನ್ ಬೇಕಾದ್ರೆ ಹಿಂಗೆ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋಕೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸೊ ದಟ್ ಇದು ಸಾಫ್ಟಾಗೆ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ವಿ ಹ್ಯಾವ್ ಟು ಫ್ರೈ. ಈಗ ಇದಕ್ಕೆ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಸೊ ಟೊಮೆಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದರಲ್ಲೇ ಫ್ರೈ ಮಾಡೋಣ ಅಂತೆ. ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಇದು ಚೆನ್ನಾಗಿ ಸಾಫ್ಟ್ ಆಗೋಷ್ಟು ಕುಕ್ ಆಗಬೇಕು. ಲೆಟ್ ಇಟ್ ಫ್ರೈ ಟಿಲ್ ಇಟ್ ಗೆಟ್ ಸಾಫ್ಟ್. ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗ. ಸೊ ಇವಾಗ ಇದಕ್ಕೆ ಎಲ್ಲ ಮಸಾಲೆಗಳನ್ನ ಹಾಕ್ತಾ ಬರೋಣ. ಸೊ ಖಾರಕ್ಕೆ ಬೇಕಾಗಿರೋ ಅಷ್ಟು ಜೀರಾ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಚೋಲೆ ಮಸಾಲ. ಸೊ ವಿಲ್ ಮಿಕ್ಸ್ನ ಸಿ ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ. ವಿಲ್ ಆ್ಯಡ್ ರೈಸ್. ನೀವು ಬಾಸುಮತಿ ಅಕ್ಕಿ ಬೇಕಾದರೂ ಹಾಕೋಬೋದು. ನಾನು ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಬಾಸುಮತಿ ಅಕ್ಕಿ ಇಲ್ಲ ಜೀರಾ ಸಾಂಬಾರ್ ರೈಸ್ ಇವು ಯಾವ್ದು ಬೇಕಾದ್ರೂ ಹಾಕೋಬೋದು. ನಾನು ನಾರ್ಮಲ್ ಸೋನಾ ಮಸೂರಿ ರೈಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ವಿಲ್ ಮಿಕ್ಸ್ ದಿಸ್. ತುಂಬ ಮಿಕ್ಸ್ ಮಾಡಿದ್ರು ರೈಸ್ ಎಲ್ಲ ಕಟ್ ಡೌನ್ ಆಗೋದು, ಬಿಕಾಸ್ ಆಲ್ರೆಡಿ ವಾಶ್ ಮಾಡಿರ್ತೀವಲ್ಲ. ಹಾಗಾಗಿ ಸ್ಲೋ ಆಗಿ ವಿಲ್ ಮಿಕ್ಸ್ ಇಟ್ ಅಪ್. ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀರೋ ಆ ಗ್ಲಾಸಲ್ಲಿ ನಾನು 2.5 ಇನ್ನೊಂಚೂರು ಕಮ್ಮಿ ಹಂಗೆ ನೀರು ಹಾಕ್ತಾಯಿದ್ದೀನಿ. 2.25 ನೀರು ಹಾಕ್ತಾಯಿದ್ದೀನಿ. ವಿಲ್ ಮಿಕ್ಸ್ ಇಟ್. ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ವಿ, ಹಾಗೆ ಚೋಲೆಗೆ ಬೇಯಿಸೋಕ್ಕೂ ಸಾಲ್ಟ್ ಹಾಕಿರ್ತೀವಿ. ಸೊ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋಣ. ಇನ್ನು ಕುಕ್ ಮಾಡ್ಕೊಂಡಿರ್ತೀವಲ್ಲ ಆ ಚೋಲೆನೂ ಕೂಡ ಹಾಕೋಣ. ಆ್ಯಕ್ಚುಲಿ ಇದು ಸ್ವಲ್ಪ ಸಾಫ್ಟಾಗಿ ಕುಕ್ ಆಗೋಗಿದೆ ಚೋಲೆ. ಇನ್ನೊಂಚೂರು ಕಮ್ಮಿ ಕುಕ್ ಆದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿದ್ಮೇಲಿಂದ 15 ಮಿನಿಟ್ಸು ಇದನ್ನು ನೀಟಾಗಿ ಕ್ಲೋಸ್ ಮಾಡೋಣ. ಸೊ ದಟ್ ಸ್ಲೋ ಕುಕ್ಕಲ್ಲೇ ಅದು ರೈಸ್ ಕುಕ್ ಆಗಬೇಕು. ಆಫ್ಟರ್ 15 ಮಿನಿಟ್ಸ್ ಸಿಗೋಣ. ಟೋಟಲ್ 15 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಟ್ಟಿದ್ದೆ. ಇನ್ನು 1 ಮಿನಿಟ್ ಇದೆ, ನೋಡೋಣ ಆಗಿದೆಯಾ ಅಂತ. ಯಾ, ಐ ಥಿಂಕ್ ಇನ್ನೊಂದು ನಿಮಿಷ ಬಿಡ್ಬೋದು ಆರಾಮಾಗೆ. ವಿಲ್ ಲೀವ್ ಇಟ್. ನಾನೀಗ ಹಿಂಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮಿಕ್ಸ್ ಇಟ್ ಅಪ್. ಆಗಿದೆಯಾ ಅಂತ ಚೆಕ್ ಮಾಡೋಣ.
ನನ್ನ ಪ್ರಕಾರ ಇನ್ನೂ ಒಂದು ಸ್ವಲ್ಪ ಹಾಕಬೇಕು. ವಿಲ್ ವೇಟ್. ನಾನು ಮಿಕ್ಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಆಗಲಿ ಇದು, ಇನ್ನೂ ಒಂದು 4-5 ಮಿನಿಟ್ಸ್. ನಮ್ಮ ಚೋಲೆ ಪುಲಾವ್ ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ರಾಯ್ತನ ಮೀನ್ವೆಲ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇದನ್ನು ನೀವು ಹಿಂಗೆ ಬೇಯಿಸ್ಬೇಕು ಅಂತನಿಲ್ಲ, ಕುಕ್ಕರಲ್ಲಿ ಪ್ರೆಷರ್ ಕೂಡ ಮಾಡ್ಕೋಬೋದು. ಸೊ ಟೇಸ್ಟ್ ಕೂಡ ಚೆನ್ನಾಗಿದೆ. ನಾನು ಆಲ್ರೆಡಿ ಹೆಂಗಾಗಿದೆ ಅಂತ ಟ್ರೈ ಮಾಡಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಬ್ಲಾಗ್ ಪೂರ್ತಿ ನೋಡೋಣ. ಸೊ ಈಗ ತಾನೇ ನಾವು ಶೂಟ್ ಮುಗಿಸಿದ್ವಿ. ಆ ಶೂಟ್ ಮುಗಿಸಿದ್ಮೇಲಿಂದ ಏನು ಶೂಟಪ್ಪ ಅಂದರೆ, ನಾನು ಶಾರ್ಟ್ಸ್ ವೀಡಿಯೋಗಳನ್ನೆಲ್ಲ ಮಾಡ್ತೀನಲ್ಲ, ಆ ಶಾರ್ಟ್ಸ್ಗಳದ್ದು ಶೂಟ್ ಮಾಡಬೇಕಿತ್ತು ನಾವು. ಸೊ ವೀಕ್ಲಿ ಒನ್ಸ್ ಅಷ್ಟೇ ನಾವು ಶೂಟ್ ಮಾಡೋದು. ಸೊ ಸ್ಯಾಟರ್ಡೇ ಸಂಡೇಲಿ ಯಾವುದನ್ನ ಒಂದಿನ ನಾನು ಯಾವಾಗ ಮನೇಲಿ ಫ್ರೀ ಆಗಿರ್ತೀನೋ ಆವಾಗ ಶೂಟ್ ಮಾಡ್ಕೋತೀವಿ ಒಂದಷ್ಟು ವೀಡಿಯೋಸ್ಗಳನ್ನ. ಸೊ ಅದನ್ನು ನಾನು ಡೈಲಿ ಪೋಸ್ಟ್ ಮಾಡೋದು. ಯಾರ್ಯಾರು ಆ ವೀಡಿಯೋಸ್ಗಳನ್ನ ನೋಡಿಲ್ಲ ನೋಡಿ. ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅದನ್ನು ಹಾಕ್ತಾ ಹೋಗ್ತೀನಿ. ಹಾಗೆ ಶಾರ್ಟ್ಸಾಗಿ ಯೂಟ್ಯೂಬಲ್ಲಿ ಎವ್ರಿ ಡೇ ಹಾಕ್ತೀನಿ ನಾನು. ಸೊ ಇವತ್ತಿನ ವ್ಲಾಗಲ್ಲಿ ಇದು ಒಂದು ಪಾರ್ಟ್ ಆಗಿತ್ತು. ಸೊ ನಾನು ಆವಾಗಲೇ ನಿಮಗೆ ತೋರಿಸ್ದಂಗೆ ನಾನು ಆ್ಯಕ್ಚುಲಿ ನೋಟ್ಸ್ನ ಪ್ರಿಪೇರ್ ಮಾಡ್ಕೋತೀನಿ ಆ ಒಂದು ಶೂಟ್ಸ್ಗಳಿಗೆ ಅಂತ. ಸೊ ನಾನು ಏನೇನು ಹೇಗೆ ಬರ್ಕೋತೀನಿ ಅನ್ನೋದನ್ನು ನಿಮಗೆ ಒಂದಿನ ತೋರಿಸಿ ಅಂತ ಏನಾದರೂ ನೀವು ಹೇಳಿದ್ರೆ ತೋರಿಸ್ತೀನಿ ನಾನು. ಸೊ ನಾನು ಅದನ್ನೆಲ್ಲ ಪೂರ್ತಿ ಹೊಡುವಿಸೆ ಒಂದು ಪೇಪರು, ಒಂದು ಬುಕ್ ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು. ಆವಾಗಲೇ ನೀವು ನೋಡ್ತಿರ್ಬೋದು, ನಾನೊಂದು ವ್ಲಾಗಲ್ಲೇ ಇನ್ಕ್ಲೂಡ್ ಮಾಡಿದ್ದೆ. ಈ ಬುಕ್ಕಲ್ಲಿ ನಾನೆಲ್ಲ ಬರೀತಾ ಇದ್ದೆ. ಸೊ ಇವತ್ತೇನೇನು ಶಾರ್ಟ್ಸ್ಗಳನ್ನ ಮಾಡ್ಬೋದು, ಅಥವಾ ನನಗೆ ಯಾವ್ಯಾವ್ದಾರ ಐಡಿಯಾಸ್ಗಳು ನನಗೆ ಬೇರೆ ಯಾವ್ದಾರ ವೀಡಿಯೋಸ್ ನೋಡಿ ಸಿಕ್ಕಿದೆಯಾ, ಅಥವಾ ನಮಗೇನಾದರೂ ಐಡಿಯಾಸ್ಗಳು ಬಂದಿದೆ ಅಂದರೆ ಅದನ್ನು ನಾವು ಶಾರ್ಟ್ಸ್ಗಳಾಗಿ ಮಾಡೋದಕ್ಕೋಸ್ಕರ ಬರೆದಿಟ್ಕೊಂಡಿರ್ತೀನಿ ನಾನು. ಸೊ ಎಷ್ಟು ವೀಡಿಯೋಸ್ ಮಾಡ್ಬೋದು ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತೀವಿ. ಇವತ್ತು ಒಂದು ಐ ಥಿಂಕ್ ಒಂದು 14 ವೀಡಿಯೋಸೋ 13 ವೀಡಿಯೋಸೋ ಏನೋ ಶೂಟ್ ಮಾಡಿದ್ವಿ. ಆಮೇಲಿಂದ ಸಾಕಾಯಿತು, ಸೊ ಸ್ಟಾಪ್ ಮಾಡಿದ್ವಿ ನಾವು. ಸೊ ಕಂಟಿನ್ಯೂ ದ ವ್ಲಾಗ್. ನಾನು ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ ರಾತ್ರಿಗೆ ಅಂತ. ಸೊ ನಾನಿವಾಗ ಆ್ಯಕ್ಚುಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಆನಿಯನ್ಸ್ ಎಲ್ಲ ಫ್ರೈ ಮಾಡಿಕೊಂಡು, ರೆಸಿಪಿ ಥರ ಎಲ್ಲ ಏನೂ ತೋರಿಸಲ್ಲ, ಜಸ್ಟ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಚಪಾತಿ ವಾರಕ್ಕೆ ಬೇಕಾದಷ್ಟು ಚಪಾತಿ ಮಾಡಿಟ್ಬಿಟ್ಟು ಮುಗಿಸೋದು. ಸೊ ಅಲ್ಲಿಗೆ ಈ ವಾರದ ಕೆಲಸಗಳು ಮುಗಿಯುತ್ತೆ. ಆ್ಯಂಡ್ ಈ ವಾರದ ಮಿನಿ ವ್ಲಾಗ್ ಕೂಡ, ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡಿದ್ನಲ್ಲ ಅದು ಕೂಡ ಮುಗಿಯುತ್ತೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ನೋಟಿಫಿಕೇಷನ್ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅನ್ನೋದು ನಂಗೆ ಗೊತ್ತಾಯಿತು. ಬಿಕಾಸ್ ನನಗೂ ಕೂಡ ಕೆಲವೊಮ್ಮೆ ನೋಟಿಫಿಕೇಷನ್ ಬರೋದು ಲೇಟಾಗಿ ಬರ್ತಾಯಿದೆ. ಆ್ಯಂಡ್ ನಂಗೆ ಗೊತ್ತಿರೋರು ಸಹ ಹೇಳಿದರು ಅದನ್ನು. ಸೊ ಇಫ್ ಯಾರಿಗಾದ್ರೂ ನೋಟಿಫಿಕೇಷನ್ ಬರ್ತಿಲ್ಲ ಅಂದರೆ ಮತ್ತೆ ನೋಟಿಫಿಕೇಷನ್ ಬೆಲ್ ಐಕಾನ್ನ ಮತ್ತೆ ಆನ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ವೀಡಿಯೋ ಏನು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಎವ್ರಿ ಡೇ ಒಂದು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಸೊ ಹೋಪ್ ನಿಮಗೆ ಈ ಒಂದು ಡೇ ಇನ್ ಮೈ ಲೈಫ್ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.